ನಮಸ್ಕಾರ. ಇವತ್ತು ನಾನು ಎಲ್ಲ ಪತ್ರಕರ್ತರನ್ನ ಆಹ್ವಾನಿಸಿದ್ದೆ. ಕಾರಣ ವಿಷಯ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ, ಅಧ್ಯಕ್ಷೀಯ ಚುನಾವಣೆ 13/4/2025 ನಡೆಯುತ್ತೆ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಕಡೆಯಿಂದ ಎಸ್ ರಘುನಾಥ್ ಅಂತ ಅಧ್ಯಕ್ಷೀಯ ಚುನಾವಣೆಗೆ ಕಣಕ್ಕಿಳಿತಾ ಇದ್ದಾರೆ. ಅವ್ರನ್ನ ಬೆಂಬಲಿಸಿ ಎಲ್ಲ ಮೈಸೂರಿನ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನ ಇವತ್ತು ಆಹ್ವಾನಿಸಿದ್ದೆ ಮನೆಗೆ. ಆ ಸಭೆ ಜೊತೆ ಪ್ರೆಸ್ ಮೀಟ್ನು ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಎಲ್ಲ ಮೈಸೂರಿನ ಸಂಘ ಸಂಸ್ಥೆಗಳಾದ, ಬಹಳ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಾದ ಬಬ್ಬೂರ್ ಕಮ್ಮೆ ಸೂರ್ಯನಾರಾಯಣ್, ಮುಲುಕನಾಡು ನಟರಾಜ್, ಗುರುಮೂರ್ತಿ, ಮತ್ತೆ ಕಲ್ಯಾಣ ಭವನದ ಅಶ್ವಥ್ ನಾರಾಯಣ್, ಭೂಮಿಕಾದ ಸುರೇಶು, ಕೌಶಿಕ್ ಸಂಕೇತಿ ಸರೋಜಮ್ಮ, ಬೆಟ್ಟದಪುರದ ಸಂಕೇತಿ ಅನುಪಮ, ಮತ್ತೆ ಇನ್ನು ಮುಲುಕನಾಡು ನಟರ ಆಯಿತು, ಮತ್ತೆ ಜಿಲ್ಲಾ ಬ್ರಾಹ್ಮಣ ಸಂಘ, ಸಂಧ್ಯಾ ಸುರಕ್ಷಾ ಟ್ರಸ್ಟ್, ವಿದ್ಯಾರಣ್ಯ, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲ ಸುಮಾರು ಒಂದು 60-70 ಜನ ಎಲ್ಲ ಬಂದು ಒಕ್ಕೊರಲಿನಿಂದ ಶ್ರೀ ರಘುನಾಥ್ ಅವರಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ಕೊಡ್ತಾ ಇದ್ದೀವಿ. ಅದನ್ನು ತೀರ್ಮಾನ ಮಾಡಿ ನಾನು 4 ಅನೌನ್ಸ್ ಮಾಡ್ತೇವೆ. ಅಲ್ಲಿ 2 ಗೊಂದಲವಿದೆ. 4,000 ಮೇಲ್ಪಟ್ಟು ಓಟ್ ಆದರೆ ಇಬ್ಬರು ನಿಲ್ಲಿಸ್ತಾರೆ, ಇಬ್ಬರು ನಿಂತ್ಕೋಬೇಕಾಗತ್ತೆ. ಆ ಇಬ್ಬರಲ್ಲಿ ಒಂದು ಮಹಿಳಾ ಕ್ಯಾಂಡಿಡೇಟ್ ಕೊಡ್ತೀವಿ, ಒಂದು ಗಂಡಸರಿಗೆ ಕೊಡ್ತೇವೆ. 2 ಕ್ಯಾಂಡಿಡೇಟ್ ನಾವು ನಮ್ಮ ಕಡೆಯಿಂದ ಹಾಕ್ತಾ ಇದ್ದೀವಿ ಜಿಲ್ಲಾ ಪ್ರತಿನಿಧಿಯಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಗೆ ಕಳಿಸಕ್ಕೆ. ಸಭೆ ತುಂಬಾ ಚೆನ್ನಾಗಾಯಿತು. 12 ಗಂಟೆಗೆ ಶುರುವಾಗಿದ್ದ ಸಭೆ 2:30 ತನಕ ನಡೀತು. ಬಹಳ ರಘುನಾಥ್ ಅವರು, ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ಬಂದಿದ್ರು, ಅಶ್ವಥ್ ನಾರಾಯಣ್ ಬಂದಿದ್ರು. ಎಲ್ಲ ಬಂದು ಬಹಳ ಒಕ್ಕೊರಲಿನಿಂದ ಎಲ್ಲರೂ ತಮ್ಮ ಸಹಮತವನ್ನು ಕೊಟ್ಟು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಈ ಸಲ ರಘುನಾಥ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅಲ್ಲ, ಅದು ಇನಾಮಿನೆಸ್ ಆಗಿ ಬರುತ್ತೆ ಅನ್ನೋದಕ್ಕೆ ನಾವು 1/3 ಇರಲೇಬೇಕು. ಮೆಂಬರ್ಸಿಗೆ 65,000 ಜನ ಇದ್ದೀವಿ. 65,000 ಜನಿನಲ್ಲಿ ಯಾರೋ ಇಬ್ರು ಕೂತ್ಕೊಂಡು ಇವ್ರು ಕ್ಯಾಂಡಿಡೇಟ್ ಆಗಲಿ ಅನ್ನೋ ಹಾಗಿಲ್ವೇ ಇಲ್ಲ. ಆಗ 3ನೇವನು ಹುಟ್ಕೊಳ್ತಾನೆ. ಇನಾಮಿನೆಸ್ ಪ್ರಯತ್ನ ನಡೆದೇ ಇಲ್ಲ, ಬರೀ ಸುಳ್ಳು. ಇನಾಮಿನೆಸ್ ಆಗಿ ನಿಂತ್ಕೊಳ್ಳೋಣ, ನೀವು ಮಾತಾಡಿ ಅವ್ರು ಮಾತಾಡಿ ಇಂದಿದ್ದೆಲ್ಲ ಸುಳ್ಳು. ಅದು ಸುಳ್ಳು ಸುದ್ದಿಗಳು. ಅದು ಯಾವ ಪ್ರಯತ್ನನೂ ನಡೆದಿಲ್ಲ. ಚುನಾವಣೆ ಘೋಷಣೆ ಆದ ಮೇಲೆ ಆ ಇನಾಮಿನೆಸ್ ಪ್ರಕ್ರಿಯೆ ಬರುವುದೇ ಇಲ್ಲ. ಅದು ಯಥಾ ಪ್ರಕಾರ ನಾಮಿನೇಷನ್ ಹಾಕಬೇಕು, ಬೇಡದೇ ಇರೋದು ವಾಪಸ್ ತಗೋಬೇಕು. ಈಗಿನ ಅದಿಲ್ಲ. ಅದು ಗ್ಯಾರಂಟಿ. ಎಲೆಕ್ಷನ್ ನಡೆಯುತ್ತೆ, 2 ಕ್ಯಾಂಡಿಡೇಟ್ ಇರ್ತಾರೆ. ಆ 2 ಕ್ಯಾಂಡಿಡೇಟ್ ಅಲ್ಲಿ ನಮ್ಮ ಕಡೆಯಿಂದ ರಘುನಾಥ್ ಅವರು, ಎಸ್ ರಘುನಾಥ್ ಅವರು ಇರ್ತಾರೆ. ಎಲ್ಲ ಘಟಕದಿಂದ ಪ್ರಕ್ರಿಯೆಗಳಾಗೋದಕ್ಕೆ ಈಗ ಅವ್ರ ಕಡೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರ ಕಡೆನೂ ಒಬ್ರು ನಿಂತ್ಕೋಬೇಕು. ಇಲ್ಲಿ ಅವ್ರ ಪೈಪೋಟಿ, ಇವ್ರ ಪೈಪೋಟಿ. ಹಾಗಾಗಿ ಆ ಸಮಯಕ್ಕೂ ಈಗ ಯಾವುದೇ ಮಾತುಕತೆ ಆಗಿಲ್ಲ. ಅಂತ ಲಕ್ಷಣ ಯಾಕಪ್ಪ ಅಂದ್ರೆ, ಈಗ ನಾವು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ಕ್ಯಾಂಡಿಡೇಟ್ ಹಾಕೋದು ನಿಶ್ಚಯ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಯಾವ ಹೊಂದಾಣಿಕೆಗೂ ನಾನು ಅವಕಾಶ ಕೊಡಲ್ಲ. ನಮಗೆ ಬೇಕಾದ ಕ್ಯಾಂಡಿಡೇಟ್ನ ನಿಲ್ಲಿಸಿ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ ಇವತ್ತು ಅಧ್ಯಕ್ಷೀಯ ಚುನಾವಣೆ ನಿಂತಿರೋ ರಘುನಾಥ್ ಎದುರಿಗೂ ಹೇಳಾಯ್ತು. ಎಲ್ಲ ಒಕ್ಕರ್ಲಿಂದ ನಾವು ಕ್ಯಾಂಡಿಡೇಟ್ನ ಹಾಕ್ತೀವಿ, ನಾವು ಗೆಲ್ಲಿಸ್ಕೊಳ್ತೀವಿ ಅನ್ನೋದು ವಿಚಾರ ಬಂದಿದೆ. ಅಲ್ಲ, ಇಲ್ಲಿ ಪ್ರತಿಷ್ಠೆಗಿಂತ ನಾನು ಜಾಸ್ತಿ ಕೆಲಸ ಮಾಡ್ತೀನಿ, ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಅನ್ನೋದು ಹೊರತು ಅದು ಪ್ರತಿಷ್ಠೆ ಅಂದ್ರೆ ಈಗ ಅವ್ರವ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲ, ಚುನಾವಣೆ ಪ್ರಕ್ರಿಯೆ ಮೆಸೇಜ್ಗಿಂತ ಚುನಾವಣೆ ಇಲ್ದಲ್ಲೇ ನಡೀತಪ್ಪ ಅಂದಾಗ ಕೆಟ್ಟ ಹೆಸರು ಬರುತ್ತೆ. ಯಾರೋ 4 ಜನ ಕೂತ್ಕೊಂಡ್ರು ಅಂತ. ಈಗ ಮೆಂಬರ್ಸ್ 65,000 ಜನ ಇದ್ದಾರೆ. ಅಟ್ಲೀಸ್ಟ್ 1,000 ಜನ ಕೂತ್ಕೋಬೇಕು. ಎಲ್ಲ ಜಿಲ್ಲಾ ಕೇಂದ್ರದಿಂದ 4 ಜನ ಬರಬೇಕು, 5 ಜನ ಬರಬೇಕು. ಈಗ ಮೈಸೂರು ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ಳೋಕೆ ಮೈಸೂರಿನವ್ರನ್ನೊಬ್ರನ್ನೂ ಕರೆದಿಲ್ಲ. ಮೈಸೂರು ಮಂಡ್ಯದಲ್ಲಿ ಒಬ್ರು ಆಯ್ಕೆ ಮಾಡಿದ್ರು, ಅದು ಮಾತಾಡೋದಕ್ಕೆ ಒಬ್ರನ್ನೂ ಕರೆದಿಲ್ಲ. ನನಗೆ ಬಂತು ವಿಚಾರ, ನೀವು ನಮ್ಮನ್ನು ಬೆಂಬಲಿಸಬೇಕು ಅಂತ. ನಿಮ್ಮನ್ನು ನಿಂತ್ಕೊಳ್ಳುವಾಗ ನನ್ನ ಯಾಕೆ ಕರೀಲಿಲ್ಲ? ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರು ಯಾರು ನಿಮ್ಮನ್ನು ಆಯ್ಕೆ ಮಾಡಿದ್ರಲ್ಲ ಹಿಂದಿನ ಅಧ್ಯಕ್ಷರು, ಅವ್ರು ಯಾಕೆ ನಮ್ಮನ್ನು ಕರೀಲಿಲ್ಲ? ಇಲ್ಲಿ ಇನಾಮಿನೆಸ್ ಅಂತ ಎಲ್ಲಿ ಬರುತ್ತೆ, ಅಥವಾ ಇದೆಲ್ಲಿ ಬರುತ್ತೆ? ಏನಿಲ್ಲ, ನನ್ನ ಅಭಿಪ್ರಾಯದಲ್ಲಿ ಚುನಾವಣೆ ಬಹಳ ಒಳ್ಳೆಯದು. ಇನಾಮಿನೆಸ್ ಅನ್ನೋದು ಅದು ಒಪ್ತಕ್ಕಂಥದ್ದಲ್ಲ. ಚುನಾವಣೆ ಎಂದಾಗ ಪ್ರತಿಯೊಬ್ಬಂಗೂ ತನ್ನ ಅಭ್ಯರ್ಥಿ ಯಾರು, ನಾನು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮನಸ್ಸಿನಲ್ಲಿಟ್ಟು ಬಂದವನನ್ನು ಗೆಲ್ಲಿಸ್ಕೊಳ್ತಾನೆ. ಹಾಗಾಗಿ ನಾವು ಅದಕ್ಕೆ ಭದ್ರಾಗಿದ್ದೀವಿ. ಚುನಾವಣೆಯಲ್ಲಿ ನಾವು ಈ ಸಲ ಮತ್ತೆ ನಮ್ಮ ರಘುನಾಥ್ ಅವರನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಆಶಾಭಾವನೆ ಇವತ್ತು ಸೇರಿದ ಸಭೆಯಲ್ಲಿ ಬಹಳ ನಿರ್ದಿಷ್ಟವಾಗಿ ಗೊತ್ತಾಗಿದೆ. ಮತದಾನದ ಪ್ರಕ್ರಿಯೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಮಡಿಕೇರಿ 4.
4 ರೂಮಲ್ಲಿ 4 ಬಾಕ್ಸು, ಅವರವರು ಜಿಲ್ಲೆಯವರು ಅವರವ್ರಿಗೆ ವೋಟ್ ಮಾಡೋದು. ಒಬ್ಬಂಗೆ 2 ವೋಟು, ಒಂದು ಅಧ್ಯಕ್ಷಂಗೆ ಒಂದು ಜಿಲ್ಲೆಗೆ. ಆ ಜಿಲ್ಲೆಯವರು ಎಲ್ಲರಿಗೂ 2 ವೋಟ್ ಇರುತ್ತೆ. 2 ವೋಟನ್ನ ಮಾಡಬೇಕು. ಆಮೇಲೆ ಯಾವುದೇ ಗೊಂದಲಗಳು ಬೇಡ. ಇಲ್ಲಿ ಗೆದ್ದೋನು ಇವರೆಲ್ಲ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ತಿದ್ದಾರೆ. ಜಿಲ್ಲಾ ಅಧ್ಯಕ್ಷನ ಅಲ್ಲ, ಜಿಲ್ಲಾ ಅಧ್ಯಕ್ಷಗಿರಿ ಯಾರಿಗೂ ಆಗಲ್ಲ. ಆ ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡೋ ಇದು ಒಂದು ಹಕ್ಕು AKBMSಗೂ ಇಲ್ಲ. ಆ ಬೈಲಾದಲ್ಲೂ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡೋ ಒಂದು ಹಕ್ಕು ಇಲ್ಲ. ಹಾಗಾಗಿ ಇಲ್ಲಿ ಗೆದ್ದಿರೋನು ಒಬ್ಬ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಹೋಗ್ತಾರೆ. ಅದಲ್ಲದೆ ಅಧ್ಯಕ್ಷರಿಗೆ ಒಂದು ರಾಜ್ಯದಲ್ಲಿ 25 ಜನ ಉಪಾಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಜನರಲ್ ಸೆಕ್ರೆಟರಿನ, ಸಂಘಟನಾ ಕಾರ್ಯ ಎಲ್ಲರನ್ನೂ ನಾಮನಿರ್ದೇಶನ ಮಾಡ್ತಕ್ಕಂಥ ವ್ಯವಸ್ಥೆ ಅಧ್ಯಕ್ಷರಿಗಿದೆ, ಅವ್ರ ಕೈಲಿರುತ್ತೆ. ಹಾಗಾಗಿ ಇದು ಯಾವುದೇ ಪ್ರತಿಷ್ಠಿತಿಯೂ ಅಲ್ಲ. ಗೆದ್ದೋನ್ ನಾನೇ ಜಿಲ್ಲೆಗೆ ಅಧ್ಯಕ್ಷ ಅಂತ ಅದು ಹುಂಬತನದ ಮಾತು. ಅವನು ಯಾವುದೇ ಕಾರಣಕ್ಕೂ ಒಬ್ಬ ಮೆಂಬರ್ ಆಗಿರ್ತಾನೆ. ಜಿಲ್ಲಾ ಅಧ್ಯಕ್ಷನಾಗಿ ಜಿಲ್ಲೆಗೆ ನಾನು ಅಧ್ಯಕ್ಷ ಬ್ರಾಹ್ಮಣ ಸಂಘದ ಅಂತ ಹೇಳ್ಕೊಳ್ತಕ್ಕಂಥ ಇದು ಇಲ್ಲ. ನನಗೇನು ಇಲ್ಲ, ನನಗೆ ಇಲ್ಲ, ಯಾವುದಕ್ಕೂ ಇಲ್ಲ. ಕೈಲಾಗಿದ್ದು ಬಂದವರು ಒಂದು ಏನಪ್ಪ ಕಷ್ಟ ಕೂರಿಸ್ಕೊಂಡು ಕೇಳುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನಾನು ಅಷ್ಟಕ್ಕೆ ಸೀಮಿತವಾಗಿರ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.